ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜಿತಾ ಸ್ಟಾಲ್ಸ್. ಇವತ್ತು ನನ್ನ ಟಾಪಿಕ್ ಬಂದುಬಿಟ್ಟು ಹೌ ಟು ಸ್ಪೆಂಡ್ ಕ್ವಾಲಿಟಿ ಆಫ್ ಟೈಮ್ ವಿತ್ ಚಿಲ್ಡ್ರನ್ಸ್ ಅದೇ ನನ್ನ ಟಾಪಿಕ್. ಇವತ್ತು ಕ್ವಾಲಿಟಿ ಆಫ್ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ಪ್ರತಿಯೊಬ್ಬರಿಗೂ ಆಗೋದಿಲ್ಲ. ಅವ್ರ ಮಕ್ಕಳ ಮುಂದೆ ಕೂತು ಮಾತಾಡಲಿಕ್ಕೆ, ಪ್ರತಿಯೊಂದು ಕೆಲಸನೂ ಬಿಟ್ಟು ಅವ್ರ ಮಕ್ಕಳ ಮುಂದೆ ಕೂತು ನೀನು ಇದು ಮಾಡು ಅಂತ ಹೇಳೋದಕ್ಕೂ ಆಗೋಂಗಿಲ್ಲ. ಬಿಕಾಸ್ ಅಪ್ಪ ಅಮ್ಮ ಇಬ್ಬರು ಬ್ಯುಸಿ ಲೈಫ್ನಾಗ ಇರ್ತಾರೆ. ಸೊ ಹೌ ಟು ಸ್ಪೆಂಡ್ ದ ಕ್ವಾಲಿಟಿ ಆಫ್ ಟೈಮ್, ಅವ್ರನ್ನ ನಮ್ಮ ಕೆಲಸದಲ್ಲಿ ಇನ್ವಾಲ್ವ್ ಮಾಡೋದು, ನಾವು ಅವ್ರ ಕೆಲಸದಲ್ಲಿ ಇನ್ವಾಲ್ವ್ ಆಗೋದು ಮಾಡೋದ್ರಿಂದ ಒಂದು ಗುಡ್ ಕ್ವಾಲಿಟಿ ಆಫ್ ಟೈಮ್ ಸ್ಪೆಂಡ್ ಆಗುತ್ತೆ. ನಮ್ಮ ಕೆಲಸದಲ್ಲಿ ಹೆಂಗೆ ಇನ್ವಾಲ್ವ್ ಮಾಡಬೇಕಂದ್ರೆ, ವೆನ್ ವಿ ಆರ್ ಕಟಿಂಗ್ ದ ವೆಜಿಟೇಬಲ್ಸ್ ಕಟ್ ಮಾಡೋ ಮುಂದೆ ಆ ಮಕ್ಳು ಏನಾದರೂ ಬಂದರೆ ಕೂಡಿಸ್ಕೊಂಡು ಯಾವ ವೆಜಿಟೇಬಲ್ಸು ಆ ಡಿಫ್ರೆಂಟ್ ನೇಮ್ಸ್ ಮದರ್ ಟಂಗ್ ಆಯಿತು, ಇಂಗ್ಲೀಷ್ ಆಯಿತು, ಅದೆಲ್ಲ ಹೇಳಿಸ್ಕೊಡಿ. ಆಮೇಲೆ ಆ ಶೇಪ್ನಲ್ಲಿ ಕಟ್ ಮಾಡ್ತಿದ್ದೀವಿ ಅದೊಂದು ತಿಳಿಸ್ಕೊಡಿ. ಸೊ ದಟ್ ಮಕ್ಳಿಗೆ ನಾವು ಕಲರ್ಸ್, ಶೇಪ್, ಆಮೇಲೆ ನೆಕ್ಸ್ಟ್ ಯಾವ ವೆಜಿಟೇಬಲ್ಸ್ ನಾವು ಕಟ್ ಮಾಡ್ತಿದ್ದೀವಿ ಅನ್ನೋದು ನಾಲೆಜ್ ಸಿಗುತ್ತೆ. ಅದೇ ಥರ ಅಪ್ಪಗಳು ಅಷ್ಟೇ, ಇವಾಗ ನಾವು ಹೊರಗೆ ಹೋದಾಗೆ ಹಾಲು ತೊಗೊಂಬರ್ಲಿಕ್ಕೆ ಏನಕ್ಕೊಂದು ಹೊರಗೆ ಹೋಗ್ತಾ ಇರ್ತಾರೆ ಅಪ್ಪಾಜಿ, ಅವ್ರು ಹೋದಾಗೂ ಅಷ್ಟೇ ಅವ್ರ ಗಾಡಿ ಮೇಲೆ ಒಂದು ರೈಡ್ ಕರ್ಕೊಂಡು ಹೋಗ್ಬನ್ನಿ. ಸೊ ಒಂದು ರೈಡ್ ಕರ್ಕೊಂಡು ಹೋಗ್ಬಂದಾಗ ಅಲ್ಲಿ ಏನಾಗುತ್ತೆ ಅಂದರೆ, ಅಲ್ಲಿ ಏನೇನು ನೋಡ್ತಿದ್ವಿ, ಏನೇನಿಲ್ಲ, ಏನೇನು ಕಾಣ್ಲಿರ್ತದೆ, ಅಲ್ಲಿರುವಂಥದ್ದು ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ರಿ. ಸೊ ದಟ್ ನಿಮ್ಮ ಕೆಲಸನೂ ಆಗುತ್ತೆ, ಅವ್ರಿಗೂ ಒಂದು ಗಾಡಿ ಮೇಲೆ ಒಂದು ರೌಂಡ್ ಹೋದಂಗೂ ಆಗುತ್ತೆ, ಆಮೇಲೆ ಅವರು ಒಂದು ಡಿಫ್ರೆಂಟ್ ಏನೋ ಒಂದು ಕಲಿತಾ ಇರ್ತಾರೆ. ಈ ಥರ ನಾವು ನಮ್ಮ ಮಕ್ಕಳನ್ನ ನಮ್ಮ ಕೆಲಸದಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಕ್ವಾಲಿಟಿ ಆಫ್ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಾಂದರೆ ಮನೆಯಲ್ಲೆಲ್ಲ ಮಿಸ್ ಆಗಿರುತ್ತೆ, ಆ ಮೆಸ್ನೆಲ್ಲ ಕ್ಲೀನ್ ಮಾಡ್ತಾ ಇರ್ತೀವಿ. ಅವ್ರು ಹೇಳಿ, ಬಾ ನೀನು ಈ ಬಕೆಟ್ನಲ್ಲಿ ಹಾಕು, ನಿನ್ನ ಸಾಮಾನುಗಳೆಲ್ಲ ತೊಗೊಂಡು ಈ ಡಬ್ನಲ್ಲಿ ಹಾಕು, ಆ ಥರ ಹೇಳಿ. ಸೊ ಆ ಬಾಕ್ಸ್ನಲ್ಲಿ ಹಾಕೊಂತ ಹೋದಂಗಿಲ್ಲ, ಅವರು ಒಂದು 2 to 3 ಡೇಸ್ ಆದಮೇಲೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಓಕೆ ನಾನು ಮಿಸ್ ಮಾಡ್ತೀನಿ, ಇದನ್ನು ಆಮೇಲೆ ಆಟಾಡಿದ ಮೇಲೆ ಕ್ಲೀನ್ ಮಾಡಬೇಕು ಅಂತ ಗೊತ್ತಾಗುತ್ತೆ ಅವರಿಗೆ. ಆ ಥರ ಪ್ರತಿಯೊಂದು ಆ್ಯಕ್ಟಿವಿಟೀಸ್ನಲ್ಲಿ, ಆಮೇಲೆ ಅವರೇನ ಪೇಂಟಿಂಗ್ ಮಾಡೋ ಮುಂದೆ, ಅವರೇನೇ ಡ್ರಾಯಿಂಗ್ ಮಾಡೋ ಮುಂದೆ ಮಕ್ಕಳುಗಳು ಅವ್ರ ಜೊತೆ ನಾವು ಒಪ್ಕೊಡ್ರಿ, ನಾವು ಪೇಂಟಿಂಗ್ ಮಾಡಮ್ಮ, ನಾವು ಡ್ರಾಯಿಂಗ್ ಮಾಡಮ್ಮ. ಆಮೇಲೆ ನೈಟ್ ಡಿನ್ನರ್ನಲ್ಲಿ ಆಯಿತು, ಪ್ರತಿಯೊಂದು ರಿಲೇಷನ್ಶಿಪ್ ಬಿಲ್ಡ್ ಆಗ್ಬೇಕಂದ್ರೆ ಡಿನ್ನರ್ ಟೈಮಿಂಗ್ಸ್ನಾಗ ಆಯಿತು, ದಿಸಕ್ಕೆ ಒಂದು ಲಂಚನಾಗಲಿ, ಟಿಫಿನ್ನಾಗಲಿ, ಡಿನ್ನರ್ನಾಗಲಿ ಯಾರು ಸ್ಕ್ರೀನ್ ಟೈಮಿಂಗ್ಸ್ ಇರಬಾರ್ದು. ಆಮೇಲೆ ನೈಟ್ ಮಕ್ಕಳ ಮುಂದೆ ಅಂದರೆ ಕಂಪಲ್ಸರಿ ಸ್ಕ್ರೀನ್ ಟೈಮಿಂಗ್ಸ್ ಇರಬಾರ್ದು. ಆ ಥರ ಇಬ್ಬರು ಎಲ್ಲರೂ ಶೇರ್ ಮಾತಾಡ್ಕೊತ ಹೋದರೆ ಅಲ್ಲಿ ಕ್ವಾಲಿಟಿ ಆಫ್ ಟೈಮ್ ಸ್ಪೆಂಡ್ ಆಗ್ತದೆ. ನಾಟ್ ಓನ್ಲಿ ಫಾರ್ ದ ಕಿಡ್ಸ್ ಆ್ಯಂಡ್ ಆಲ್ಸೋ ಹಸ್ಬೆಂಡ್ ಆ್ಯಂಡ್ ವೈಫ್ ಕೂಡ ಕ್ವಾಲಿಟಿ ಆಫ್ ಟೈಮ್ ಸ್ಪೆಂಡ್ ಆಗುತ್ತೆ. ಪ್ರತಿಯೊಂದು ಶೇರ್ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ಪ್ರತಿಯೊಂದು ನಮಗೆ ನಾವು ಇನ್ನೊಬ್ಬರು ನಮ್ಮ ಲೈಫ್ ಪಾರ್ಟ್ನರ್ಸ್ ಲೈಫ್ನಲ್ಲಿ ಏನೇನಾಗ್ತದೆ ಅಂತ ನಮಗೆ ಗೊತ್ತಾಗುತ್ತೆ. ಈ ಥರ ಪ್ರತಿಯೊಂದು ಮಾಡಿದಾಗಿಂದ ಮಕ್ಳಿಗೆ ಕ್ವಾಲಿಟಿ ಆಫ್ ಟೈಮ್ ಸ್ಪೆಂಡ್ ಆಗುತ್ತೆ. ಆಮೇಲೆ ನಮಗೆ ಮಕ್ಳಿಗೆ ಆ ಲೆವೆಲ್ ಆಫ್ ನಾಲೆಜ್ ಇದೆ ನಮ್ಮ ಮಕ್ಕಳಿಗೆ, ಇನ್ನು ನಾವು ಏನೇನು ಮಾಡ್ಬೋದು, ಏನೇನು ಬಿಲ್ಡಪ್ ಮಾಡ್ಬೋದು ಅಂತ ನಮಗೂ ಗೊತ್ತಾಗುತ್ತೆ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವಾಚಿಂಗ್ ದಿಸ್ ವಿಡಿಯೋ. ಇಫ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಆ್ಯಂಡ್ ಯಾವುದೇ ಟಾಪಿಕ್ ಬಗ್ಗೆ ನಿಮಗೆ ನಾನು ಮಾತಾಡಬೇಕು ಅಂತ ಅನಿಸಿದರೆ ಪ್ಲೀಸ್ ಕಮೆಂಟ್ ಇಟ್.